ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನಗಳಾದಮೇಲೆ ಮತ್ತೆ ನಿಮ್ಮ ಮುಂದೆ ಒಂದೊಳ್ಳೆ ಸಿಹಿ ಸುದ್ದಿ ಜೊತೆ ಒಂದು ಟ್ರೆಡಿಷ್ನಲ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಆ ಸಿಹಿ ಸುದ್ದಿ ಏನು ಅಂದರೆ, ನನ್ನ ಯೂಟ್ಯೂಬ್ ಚಾನೆಲ್ ಮಾನಿಟೈಸೇಷನ್ ಆಗಿದೆ. ಇದಕ್ಕೆ ಕಾರಣ ಮುಖ್ಯವಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಚಿರಋಣಿ. ಇನ್ನು ಮುಂದೆ ಕೂಡ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಹೀಗೆ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಸಿಹಿ ಸುದ್ದಿಯೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಸಿಹಿನ ಹಂಚೋಣ ಅಂತ ಹೇಳ್ಬಿಟ್ಟು ಟ್ರೆಡಿಷ್ನಲ್ ಸ್ವೀಟ್ ಆದಂಥ ಮಾಲ್ದಿನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮಾಲ್ದಿ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಕಡಲೆ, ಗೋಧಿ, ಬೆಲ್ಲ, ಜಾಕಾಯಿ, ಒಣಶುಂಠಿ, ಲವಂಗ, ಗಸಗಸೆ, ಸೋಂಪು, ಏಲಕ್ಕಿ. ನಾನಿಲ್ಲಿ ಈ ಕಪ್ಪಿನ ಅಳತೆಯಲ್ಲಿ 1 ಕಪ್ ಕಡಲೆ, 1.5 ಕಪ್ ಬೆಲ್ಲ, 1/4 ಕಪ್ ಗೋಧಿನ ತೊಗೊಂಡಿದ್ದೀನಿ. ಪ್ರಮಾಣ ಸರಿಯಾಗಿದ್ದಾಗ ಮಾತ್ರ ರುಚಿ ಕೂಡ ಅದ್ಭುತವಾಗಿರುತ್ತೆ. ಹಾಗಾಗಿ ಪ್ರಮಾಣನ ಮಿಸ್ ಮಾಡದೆ ನೋಟ್ ಮಾಡ್ಕೊಳ್ಳಿ. ಮೊದಲು ಗೋಧಿನ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಗೋಧಿನ ನೀಟಾಗಿ 2 to 3 ಟೈಮ್ಸ್ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ 2 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು, ನೀರು ಸ್ವಲ್ಪ ಕುದಿ ಬಂದಮೇಲೆ ನಾವು ತೊಗೊಂಡಿರೋಂಥ ಗೋಧಿನ ಸೇರಿಸಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ. 2 ನಿಮಿಷ ಆದಮೇಲೆ ಗ್ಯಾಸ್ನ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 5 to 10 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. 5 ಮಿನಿಟ್ಸ್ ಆಗಿದೆ. ಇವಾಗ ಗೋಧಿನ ನೀರಿಂದ ಸಪ್ರೇಟ್ ಮಾಡ್ಕೊಳ್ಳೋಣ, ಅಂದರೆ ಫಿಲ್ಟರ್ ಮಾಡ್ಕೊಳ್ಳೋಣ. ಫಿಲ್ಟರ್ ಮಾಡ್ಕೊಂಡಿರೋವಂಥ ಗೋಧಿನ ಈ ರೀತಿ ಬಿಳಿ ಬಟ್ಟೆ ಮೇಲೆ ನೀಟಾಗಿ ತೆಳುವಾಗಿ ಸ್ಪ್ರೆಡ್ ಮಾಡಿಕೊಂಡು ಉಂಡೆ ಪೂರ್ತಿ ನಾನು ನೆರಳಲ್ಲೇ ಒಣಗಿಸ್ಕೋತೀನಿ. ಇವಾಗ 1 ಡೇ ಆಗಿದೆ, ಗೋಧಿ ಕೂಡ ನೀಟಾಗಿ ಡ್ರೈ ಆಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ದಪ್ಪ ತಳದ ಕಡಾಯಿ ತೊಗೊಂಡಿದ್ದೀನಿ. ದಪ್ಪ ತಳದ ಕಡಾಯಿ ಯಾಕೆ ಅಂತ ಅಂದರೆ, ಗೋಧಿನ ಲೈಟಾಗಿ ಫ್ರೈ ಮಾಡಬೇಕಾದ್ರೆ ಗೋಧಿ ಸಿಗಬಾರ್ದು. ಕಡಾಯಿ ಬಿಸಿಯಾಗಿದೆ. ಇವಾಗ ನಾನು ತೊಗೊಂಡಿರೋಂಥ ಗೋಧಿನ ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಬರ್ತೀನಿ. ಗೋಧಿ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಚಟಪಟ ಅಂತ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಗೋಧಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತೀನಿ. ಇದೇ ರೀತಿ ನಾನು ತೊಗೊಂಡಿರೋಂಥ ಎಲ್ಲ ಗೋಧಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಗೋಧಿನೂ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅದೇ ಕಡಾಯಿಗೆ ನಾನು ಲವಂಗ, ಏಲಕ್ಕಿ, ಸೋಂಪು, ಗಸಗಸೆ, ಜಾಕಾಯಿ ಮತ್ತು ಜಜ್ಜಿ ತೊಗೊಂಡಿರೋಂಥ ಶುಂಠಿ ಇದೆಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ಇವಾಗ ಇದನ್ನು ಗೋಧಿ ಎತ್ತಿಟ್ಕೊಂಡಿದ್ನಲ್ಲ ಬೌಲು, ಅದೇ ಬೌಲ್ಗೆ ಇದನ್ನು ಕೂಡ ಎತ್ತಿಟ್ಕೊಳ್ತೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದೆಲ್ಲದನ್ನು ಸ್ವಲ್ಪ ಪ್ರಮಾಣದಲ್ಲೇ ಸೇರಿಸ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಪೂರ್ತಿ ಪೌಡರ್ ಆದರೆ ಸಾಕಾಗತ್ತೆ. ಇವಾಗ ಇದನ್ನು ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದೇ ರೀತಿ ನಾವೆಲ್ಲ ಉದ್ದಿರೋ ಪದಾರ್ಥಗಳನ್ನು ಪೌಡರ್ ಮಾಡಿ ಈ ಬೌಲ್ಗೆ ಸೇರಿಸ್ಕೊಳ್ತಾ ಹೋಗ್ತೀನಿ. ಇವಾಗ ನಾನು ಡ್ರೈ ರೋಸ್ಟ್ ಮಾಡಿರೋವಂಥ ಎಲ್ಲ ಪದಾರ್ಥಗಳನ್ನು ಕೂಡ ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ತೊಗೊಂಡಿರೋವಂಥ ಕಡಲೆನೂ ಕೂಡ ಪೌಡರ್ ಮಾಡಿ ಸೇರಿಸ್ಕೊಳ್ತೀನಿ. ಕಡಲೆ ನಿಮಗೆ ಪೂರ್ತಿ ನಯಸ್ ಪೌಡರ್ ಆಗಬೇಕು. ತರಿ ಮಾಡ್ಕೋಬೇಡಿ. ತರಿ ಮಾಡ್ಕೊಂಡಾಗ ಗೋಧಿ ಟೇಸ್ಟ್ ನಿಮಗೆ ಗೊತ್ತಾಗೋದಿಲ್ಲ. ಇವಾಗ ಈ ಕಡಲೆ ಪೌಡರ್ನ ಮುಂಚೆನೇ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಆ ಪೌಡರ್ ಜೊತೆಗೆ ಈ ಕಡಲೆ ಪೌಡರ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ತೊಗೊಂಡಿರೋವಂಥ ಬೆಲ್ಲನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೆಲ್ಲ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದೆಲ್ಲದನ್ನು ಇನ್ನೊಂದು ರೌಂಡ್ ನಾನು ಪೌಡರ್ ಮಾಡ್ಕೊಳ್ತೀನಿ. ಈ ರೀತಿ ಮತ್ತೆ ಒಂದು ರೌಂಡ್ ನೀವು ಪೌಡರ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ಆಗಲಿ ಕಡಲೆ ಹಿಟ್ಟಾಗಲಿ ಎಲ್ಲದೂ ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈ ಮಾಲ್ದಿ ಪೌಡರ್ನ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು.
ಈ ಮಾಲ್ದಿ ಪೌಡರ್ನ ನೀವು ಒಂದು ಏರ್ ಕಂಟೈನರ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ದಿನ ಆದ್ರೂ ಕೂಡ ನಿಮಗೆ ಮಾಲ್ದಿ ಹಾಳಾಗೋದಿಲ್ಲ. ಮಾಲ್ದಿ ಪೌಡರ್ನ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಹಸಿ ಕಾಯಿ ಮತ್ತು ತುಪ್ಪನ ಸೇರಿಸಿ ನೀವು ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಆ ಪ್ರೋತ್ಸಾಹ ಸಿಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.